ಬಸವಣ್ಣನವರ ಮೇಲೆ ರಾಜಭಂಡಾರದ ಅಪವ್ಯಯದ ಆರೋಪಣೆ ಬಂದಾಗ ನುಡಿದ ವಚನವೊಂದಿದೆ. ಊರ ಮುಂದೆ ಹಾಲಹಳ್ಳ ಹರಿಯುತ್ತಿರಲು ಒದೆಯಾವಿನ ಬೆನ್ನಲ್ಲಿ ಹರಿಯಲೇದ ಕೈಯ ಲಜ್ಜೆಗೆಡಲೇಕೆ ನಾನುಗೆಡಲೇಕೆ ಕೂಡಲ ಸಂಗಮ ದೇವಯ್ಯನುಳ್ಳನಕ್ಕ ಬಿಜ್ಜಳನ ಭಂಡಾರವೆನಗೆ ಕಯ್ಯ. ಇಲ್ಲಿ ತಮಗೆ ಬಿಜ್ಜಳನ ಭಂಡಾರವು ಒದೆಯುವ ಹಸುವಿದ್ದಂತೆ ಎಂದು ಅದರಿಂದ ಪ್ರಯೋಜನವಿಲ್ಲವೆಂದು ಕೂಡಲ ಸಂಗಮ ದೇವನಿರುವಾಗ ಬಿಜ್ಜಳನ ಭಂಡಾರ ತಮಗೆ ಬೇಕಾಗಿಲ್ಲವೆಂದು ಹೇಳಿಕೊಂಡಿದ್ದಾರೆ. ಅವರು ನಂಬಿದ್ದು ಕೂಡಲ ಸಂಗಯ್ಯನನ್ನು, ಶಿವನನ್ನು. ಬಸವಣ್ಣನವರು ಹೇಳಿರುವ ಹಾಗೆ ಕಾಯಕವೇ ಕೈಲಾಸ. ಹುಟ್ಟಿದ ಪ್ರತಿಯೊಬ್ಬರೂ ಜೀವನ ನಿರ್ವಹಣೆಗಾಗಿ ಕಷ್ಟಪಡಲೇಬೇಕು, ಸೋಮಾರಿಯಾಗಬಾರದು. ತಾನು ದುಡಿದ ಸಂಪಾದನೆಯಲ್ಲಿ ಸಾಧ್ಯವಾದಷ್ಟು ಇತರರಿಗೂ ಹಂಚಬೇಕು. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಇಡೀ ಲೋಕವೇ ವಿರೋಧಿಸಿದರೂ ಒಳ್ಳೆಯ ಕೆಲಸ ಮಾಡ ಹೊರಟವನು ನಿರ್ಭೀತನಾಗಬೇಕು. ಬಸವಣ್ಣನವರು ಸಿರಿ ಸಂಪತ್ತುಗಳನ್ನು ಕುರಿತು ಹೀಗೆ ತಮ್ಮ ವಚನದಲ್ಲಿ ಬಳಸುತ್ತಾರೆ. ಆನೆ ಭಂಡಾರ, ಲಾಯದ ಕುದುರೆ, ಬೇಡುವವರಿಲ್ಲದೆ ಬಡವನಾದೆನಯ್ಯ. ಮುನ್ನ ಬೇಡಿದ ಸಿಂಧು ಬಲ್ಲಾಳನ ವಧುವನ್ನು ಇನ್ನು ಬೇಡದೊಡೆ ನಿಗಳವನ್ನಿಕ್ಕುವೆ. ಬೇಡಿದ ಶರಣರಿಗೆ ನೀಡದಿರ್ದಡೆ ತಲೆದಂಡ ಕೂಡಲ ಸಂಗಮ ದೇವ. ಆನೆ ಭಂಡಾರ, ಲಾಯದ ಕುದುರೆಗಳನ್ನು ಹೊಂದಿರುವ ಅಗಾಧವಾದ ಸಂಪತ್ತನ್ನು ಅವರು ಹೊಂದಿದ್ದರೂ ಅದನ್ನು ಬಳಸುವವರು ಇಲ್ಲದಿದ್ದರೆ ಅದು ವ್ಯರ್ಥವಾಗಿಯೇ. ದೇವರ ಕೃಪೆಯಿದ್ದರೂ ಅದನ್ನು ಅರಿಯದ ಮನುಷ್ಯನೂ ಬಡವನಂತೆ ಆಗುತ್ತಾನೆ. ಹಿಂದೆ ನಾನು ತಪ್ಪಾಗಿ ಲೋಕದ ವಿಷಯಗಳು, ಅಸ್ಥಾಯಿ ಸುಖಗಳನ್ನು ಬೇಡಿದ್ದೆನು. ಈಗ ಮತ್ತೆ ತಪ್ಪಾಗಿ ಬೇಡಿಕೆ ಇಟ್ಟರೆ ಅದರಿಂದ ಬಂಧನಕ್ಕೆ ಸಿಲುಕುತ್ತೇನೆ ಎಂದು ಅರಿತುಕೊಂಡಿದ್ದೇನೆ. ನಿನ್ನನ್ನು ಭಕ್ತಿಯಿಂದ ಬೇಡುವ ಶರಣರಿಗೆ ನೀನು ಕೊಡುವುದಿಲ್ಲದಿದ್ದರೆ ಅದು ನಿನಗೆ ತಲೆದಂಡ ಆಗುತ್ತದೆ ಎಂದು ದೇವರನ್ನು ಪ್ರಶ್ನಿಸುತ್ತಾರೆ.